The Bible says that God's words are sure. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ಸತ್ಯವಾದದ್ದು. If God promises you something, he will surely fulfill it. ನಿನಗೆ ದೇವರು ಏನಾದರೂ ವಾಗ್ದಾನ ಮಾಡಿರುವುದಾದ್ರೆ ಅವರು ಖಚಿತವಾಗಿ ನೆರವೇರಿಸುತ್ತಾರೆ. The Bible says that heaven and earth may pass away, but God's word will never pass away. ದೇವರ ವಾಕ್ಯ ಹೇಳುತ್ತದೆ, ಭೂಮಿ ಆಕಾಶವು ಗತಿಸಿ ಹೋಗಬಹುದು, ಆದರೆ ದೇವರ ವಾಕ್ಯವು ಎಂದು ಗತಿಸಿ ಹೋಗುವುದಿಲ್ಲ. Sometimes politicians may promise certain things and then they forget once they come into power. ಕೆಲವು ಸಾರಿ ಕೆಲವು ರಾಜಕಾರಣಿಗಳು ಆಶ್ವಾಸನೆಯನ್ನು ಕೊಡುತ್ತಾರೆ, ಆದರೆ ಅವರು ಅಧಿಕಾರಕ್ಕೆ ಬಂದಿದ ನಂತರ ಅದನ್ನು ಮರೆತು ಹೋಗುತ್ತಾರೆ. Your parents or your husband or your wife or your children may promise you certain things and they may forget later. ನಿಮ್ಮ ತಂದೆ ತಾಯಿಯು, ನಿಮ್ಮ ಹೆಂಡತಿಯು ಅಥವಾ ನಿಮ್ಮ ಮಕ್ಕಳು ಏನೋ ವಾಗ್ದಾನ ಮಾಡಿ ನಂತರ ಅದನ್ನು ಮರೆತು ಹೋಗಬಹುದು. Or maybe they have lost the power to do whatever they have promised to do. ಅವರು ಯಾವ ವಾಗ್ದಾನವನ್ನು ಮಾಡಿದ್ದಾರೋ ಅದನ್ನು ಮಾಡುವಂತಹ ಶಕ್ತಿ ಅಥವಾ ಅಧಿಕಾರ ಇಲ್ಲದೆ ಇರಬಹುದು. And maybe if you go back and remind them, they would say, I'm so sorry, I really wanted to do something for you but I couldn't. ಒಂದು ವೇಳೆ ಮತ್ತೆ ಅವರಿಗೆ ನೆನಪು ಮಾಡಿದ್ರೆ ಅವರು ಈ ರೀತಿ ಹೇಳಬಹುದೇನೋ, ಅದನ್ನು ನಿಜವಾಗಿ ಮಾಡಬೇಕು ಅಂದುಕೊಂಡಿದ್ದೆ ಆದರೆ ನಿನಗೆ ಮಾಡಲಿಕ್ಕಾಗಲಿಲ್ಲ ಎಂದು. But the word of God is sure. ಆದರೆ ದೇವರ ವಾಕ್ಯವು ಸತ್ಯವಾದದ್ದು. If God promises you something, he doesn't have memory loss to forget what God has promised to you. ದೇವರು ನಿನಗೇನಾದರೂ ವಾಗ್ದಾನವನ್ನು ಮಾಡಿದರೆ ಅದನ್ನು ಮರೆತು ಹೋಗುವುದಕ್ಕೆ ಅಂತಹ ಸ್ವಭಾವವುಳ್ಳವರು ಅಲ್ಲ ಅವರು. Nor does he feel powerless to fulfill his promises. ಆತನು ಮಾಡಿದಂತಹ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತಿ ಇಲ್ಲದವರು ಸಹ ಅಲ್ಲ. The Lord is almighty, he is all powerful. ದೇವರು ಶಕ್ತಿವಂತನು, ಅಧಿಕ ಬಲವುಳ್ಳವರು. He is good, the Bible says. ದೇವರ ವಾಕ್ಯವು ಹೇಳುತ್ತದೆ ಆತನು ಒಳ್ಳೆಯವನು. He wants to do good to those who believe in him. ಆತನ ಮೇಲೆ ನಂಬಿಕೆ ಇಡುವವರಿಗೆ ಒಳ್ಳೆಯದನ್ನು ಮಾಡುವ ಆತನು. So many young people write to me and say, Akka, I'm troubled with negative thoughts in my life. ಅನೇಕರು ನಮಗೆ ಪತ್ರವನ್ನು ಬರೆದು ಹೀಗೆ ಹೇಳುತ್ತಾರೆ, ನಾವು ಒಂದು ನೆಗೆಟಿವ್ ಆಲೋಚನೆಯಿಂದ ತುಂಬಲ್ಪಡುತ್ತಿದ್ದೇವೆ ಎಂದು. Whatever work I do, I always get these negative thoughts. ನಾವು ಯಾವುದೇ ಕಾರ್ಯವನ್ನು ಮಾಡುವುದಾದ್ರೂ ಅಂತ ಆಲೋಚನೆಗಳೇ ಬರುತ್ತವೆ ಎಂದು. With that fear, with that pessimism, I'm not able to go forward in life. ಅಂತಹ ಭಯದಿಂದ ನಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತಿರುವುದರಿಂದಲೇ ನಾವು ಮುಂದೆ ಹೋಗುವುದಕ್ಕೆ ಆಗುತ್ತಾ ಇಲ್ಲ. I am afraid that something bad may happen to me. ನನ್ನ ಜೀವಿತದಲ್ಲಿ ಏನೋ ಕೆಟ್ಟದ್ದು ಆಗುತ್ತದೆ ಎಂಬುದಾಗಿ ನಾನು ಭಯಪಡುತ್ತಾ ಇದ್ದೇನೆ. Even before I attempt anything, I am afraid of defeat. ನಾನು ಯಾವುದಾದ್ರೂ ಕೆಲಸವನ್ನು ಆರಂಭಿಸುವ ಮುನ್ನವೇ ಸೋತು ಹೋಗುತ್ತೇನೋ ಎಂಬುದಾಗಿ ಭಯಪಡುತ್ತಾ ಇದ್ದೇನೆ. A man said that I would not blame anyone in the world for my loss in life, but I would only blame my fears. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳಿದನು, ನನ್ನ ಜೀವಿತದಲ್ಲಿ ಬರುವಂತ ನಷ್ಟಗಳಿಗೆ ಯಾರ ಮೇಲೂ ನಾನು ದೂಷಿಸುವುದಿಲ್ಲ, ಆದರೆ ನನ್ನಲ್ಲಿರುವಂತ ಭಯವನ್ನು ನಾನು ದೂಷಿಸುತ್ತೇನೆ ಎಂದು. Do you know, my dear brother and sister, fear has the power to paralyze you and to make you weak. ನಿಮಗೆ ಗೊತ್ತ ಪ್ರಿಯ ಸಹೋದರ ಸಹೋದರಿಯರೇ, ಭಯವು ನಿಮ್ಮನ್ನು ಬಲಹೀನಪಡಿಸುತ್ತದೆ ಮತ್ತು ನಿಮ್ಮನ್ನು ಕುಗ್ಗಿಸುತ್ತದೆ. Fear also impacts your body, it weakens your body. ಭಯವು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ನಿಮ್ಮನ್ನು ಬಲಹೀನಪಡಿಸುತ್ತದೆ. When you have a strong mind, when you have a positive mind, then you will start feeling strong and you will start feeling motivated to do something in your life. ನೀನು ಯಾವಾಗ ಒಳ್ಳೆಯ ರೀತಿಯಲ್ಲಿ ಆಲೋಚಿಸುತ್ತೀಯೋ, ಪಾಸಿಟಿವ್ ಆಗಿ ಆಲೋಚಿಸುತ್ತೀಯೋ, ನೀನು ಅದರ ಮೂಲಕ ಎಲ್ಲಾ ವಿಷಯಗಳಲ್ಲಿ ಮುಂದೆ ಹೋಗಬೇಕೆಂದು ಪ್ರೇರೇಪಿಸಲ್ಪಡುತ್ತೀಯಾ. Remember always that your hand is in the lives of a good God. ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ಕರವು ಬಲವಾದ ಒಳ್ಳೆಯ ದೇವರ ಕೈಲಿ ಇದೆ ಎಂದು. He would do good to you. ಆತನು ಯಾವಾಗಲೂ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾರೆ. Today I want to talk about the word verily, surely from the word of God. ಬೈಬಲ್ ಅಲ್ಲಿ ಈ ದಿನದಲ್ಲಿ ನಿಶ್ಚಯವಾಗಿ ಎನ್ನುವಂತಹ ಮಾತನ್ನು ಆಡಲು ಬಯಸುತ್ತೇನೆ. If God has said I will surely do it, ದೇವರು ನಿಶ್ಚಯವಾಗಿ ಮಾಡುತ್ತೇನೆ ಎಂದು ಹೇಳಿದಾಗ he will surely do it. ಅವರು ನಿಶ್ಚಯವಾಗಿಯೂ ಮಾಡುತ್ತಾರೆ. Because he is our heavenly Father. ಯಾಕೆಂದರೆ ಅವರು ನಮ್ಮ ಪರಲೋಕದ ತಂದೆ. And he loves to do good to his children. ಆತನು ತನ್ನ ಮಕ್ಕಳಿಗೆ ಯಾವಾಗಲೂ ಸಹ ಒಳ್ಳೆಯದನ್ನು ಮಾಡಲು ಬಯಸುತ್ತಾರೆ. The book of Genesis chapter 50 verses 24 and 25. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 24 ಹಾಗೂ 25ನೇ ವಾಕ್ಯವನ್ನು ಓದುವುದಾದರೆ, And Joseph said to his brethren, I am dying, but God will surely visit you and bring you out of this land to the land of which he swore to Abraham, to Isaac and to Jacob. Then Joseph took an oath from his children of Israel, saying, God will surely visit you, and you shall carry up my bones from here. ಯೋಸೇಫನು ತನ್ನ ಅಣ್ಣ ತಮ್ಮಂದರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ
ಈ ದೇಶದಿಂದ ತಾನು ಅಬ್ರಾಮ್ ಇಸಾಕ್ ಯಾಕೋಬರಿಗೆ ಕೊಡುತ್ತೇನೆ ಎಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಇದಲ್ಲದೆ ಯೋಸೇಫನು ಇಸ್ರಾಯೇಲಿನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಮರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆ ಎಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. When Joseph was in Egypt, there was a famine in the land where his father was dwelling. ಯೋಸೇಫನು ಐಗುಪ್ತ ದೇಶದಲ್ಲಿದ್ದಾಗ ತನ್ನ ತಂದೆಯಾದ ಯಾಕೋಬನಿದ್ದಾಗಲೂ ಕೂಡ ಬರವು ಆ ದೇಶದಲ್ಲಿ ಬಂತು. When he came to know about the famine, he offered to his brothers to come to Egypt so he can provide for them and take care of them. ಆ ಬರಗಾಲದಲ್ಲಿ ತನ್ನ ಸಹೋದರರನ್ನು ತನ್ನ ಕುಟುಂಬದವರೆಲ್ಲರನ್ನೂ ಕೂಡ ಆ ಪ್ರಾಂತ್ಯಕ್ಕೆ ಕರೆಕೊಂಡು ಬಂದು ಅವರನ್ನು ಪೋಷಿಸಬೇಕೆಂದು ಅಂದುಕೊಂಡನು. So Joseph's family altogether, there were 70 people. They all came and settled down in Egypt in a place called Goshen. ಯೋಸೇಫನ ಸಹೋದರರು ಅವರ ಕುಟುಂಬವರೆಲ್ಲರನ್ನು ಸೇರಿ 70 ಮಂದಿ ಅವರೆಲ್ಲರೂ ಸಹ ಬಂದು ಗೋಷೆನ್ ಎನ್ನುವಂತಹ ಪ್ರಾಂತ್ಯದಲ್ಲಿ ವಾಸ ಮಾಡಿದರು. Joseph really took good care of them in the land of Goshen. ಆ ಗೋಷೆನ್ ಪ್ರಾಂತ್ಯದಲ್ಲಿ ಯೋಸೇಫನು ತನ್ನ ಕುಟುಂಬದವರೆಲ್ಲರನ್ನು ಸಹ ಚೆನ್ನಾಗಿ ನೋಡಿಕೊಂಡರು. Joseph didn't really know that one day a Pharaoh who didn't know him would come and trouble his people. ಯೋಸೇಫನಿಗೆ ಗೊತ್ತಿರಲಿಲ್ಲ ತನ್ನನ್ನು ಅರಿಯದಂತಹ ಒಬ್ಬ ಫರೋಹನನ್ನು ಬಂದು ತನ್ನ ಜನರನ್ನು ಹಿಂಸೆಪಡಿಸುತ್ತಾನೆ ಎಂದು. But Joseph was a man of wisdom. He was led by the Spirit of God. ಯೋಸೇಫನು ಜ್ಞಾನವುಳ್ಳವನಾಗಿದ್ದನು ಮತ್ತು ಅವನು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾ ಇದ್ದನು. So he prophesied and said to his people, ಅವನು ಪ್ರವಾದನೆಯಾಗಿ ತನ್ನ ಜನರೊಂದಿಗೆ ಹೀಗೆ ಮಾತನಾಡುತ್ತಿದ್ದಾನೆ, after I die, ನಾನು ಸತ್ತು ಹೋದ ನಂತರ God will surely visit you and bring you out of this land to the land of which he swore to Abraham, to Isaac and to Jacob. ಅಬ್ರಹಾಮನಿಗೆ, ಈಸಾಕನಿಗೆ, ಯಾಕೋಬನಿಗೆ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ನಿಶ್ಚಯವಾಗಿ ದೇವರು ನಿಮ್ಮನ್ನು ಅಲ್ಲಿ ಕರೆಕೊಂಡು ಹೋಗುತ್ತಾರೆ ಎಂದು. And one day Joseph died. ಒಂದು ದಿನ ಯೋಸೇಫನು ಸತ್ತು ಹೋದನು. And all of God's people, all of the Israelites remembered his words. ಎಲ್ಲಾ ದೇವ ಮಕ್ಕಳು, ಇಸ್ರಾಯೇಲ್ ಜನರು ಆತನ ಮಾತನ್ನು ನೆನಪಿಸಿಕೊಂಡರು. When Pharaoh started troubling them, ಫರೋಹನನು ಅವರನ್ನು ಹಿಂಸೆಪಡಿಸಲು ಆರಂಭಿಸಿದಾಗ, when Pharaoh started treating them very badly, ಅವರೊಂದಿಗೆ ಬಹಳ ಕೆಟ್ಟದಾಗಿ ಫರೋಹನನು ನಡೆದುಕೊಂಡಾಗ, Israelites cried out to God and asked for deliverance. ಇಸ್ರಾಯೇಲ್ ಜನರೆಲ್ಲರೂ ಸಹ ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸಲು ಆರಂಭಿಸಿದರು. And they always remembered these words which Joseph spoke before he died. ಯೋಸೇಫನು ಸತ್ತು ಹೋಗುವ ಮುನ್ನ ಯಾವುದನ್ನು ಮಾತನಾಡಿದರು ಅವರೆಲ್ಲರೂ ಸಹ ಅದನ್ನು ನೆನಪಿಸಿಕೊಂಡರು. I'm sure those words which Joseph spoke kept them hopeful. ಯೋಸೇಫನು ಹೇಳಿದಂತಹ ಮಾತುಗಳನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿರೀಕ್ಷೆಯುಳ್ಳವರಾಗಿ ಇದ್ದರು. I'm sure every time they faced trouble through Pharaoh, they were reminded that God has promised them to take them out of this land into a land that is flowing with milk and honey. ಫರೋಹನನಿಂದ ಅವರು ಕಷ್ಟಪಡುತ್ತಿದ್ದಂತಹ ಪ್ರತಿಯೊಂದು ಸಾರಿಯೂ ಸಹ ದೇವರು ಯಾವ ಹಾಲು ಮತ್ತು ಜೇನು ಹರಿಯುವಂತಹ ದೇಶಕ್ಕೆ ಕರೆಕೊಂಡು ಹೋಗುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೋ ಆ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತಾ ಇದ್ದರು. The word that repeats in verses 24 and 25 is, God will surely visit you. 24 ಹಾಗೂ 25ನೇ ವಾಕ್ಯದಲ್ಲಿ ಇರುವಂತಹ ಒಂದು ಮಾತು, ನಿಶ್ಚಯವಾಗಿ ದೇವರು ನಿಮ್ಮನ್ನು ಪರಾಮರಿಸುವನು ಎಂಬುದಾಗಿ. The Lord will surely remember you. ದೇವರು ನಿಶ್ಚಯವಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. The Lord will surely come to you. ನಿಶ್ಚಯವಾಗಿ ದೇವರು ನಿಮ್ಮನ್ನು ನೋಡಲು ಬರುತ್ತಾರೆ. The Lord will surely see what's happening in your life. ನಿಮ್ಮ ಜೀವಿತದಲ್ಲಿ ಯಾವುದು ನಡೆಯುತ್ತಿದೆಯೋ ದೇವರು ಖಚಿತವಾಗಿ ಅದನ್ನು ನೋಡುತ್ತಾ ಇದ್ದಾರೆ. Because of the lockdown, I'm sure not many people are visiting our homes these days. ಈ ಲಾಕ್ಡೌನ್ ಕಾರಣದಿಂದ ಅನೇಕರು ನಮ್ಮ ಮನೆಗೆ ಬರಲು ಆಗುತ್ತಾ ಇಲ್ಲ. We are not able to visit our near and dear ones. ನಮಗೆ ಹತ್ತಿರವಾದವರನ್ನು ಸಹ ನಾವು ನೋಡಲಿಕ್ಕೆ ಆಗುತ್ತಾ ಇಲ್ಲ. But anytime a visitor comes to our home, anytime a near and dear ones comes to our home, we feel so happy and excited. ನಮಗೆ ಪ್ರಿಯರಾದವರು ಯಾವತ್ತಾದರೂ ಮನೆಗೆ ಬಂದರೆ ನಾವು ಬಹಳ ಸಂತೋಷ ಪಡುತ್ತೇವೆ. Maybe because when you see them, when you talk to them, you feel happy, you feel relaxed. ನೀವು ಅವರನ್ನು ನೋಡುವಾಗ, ಅವರೊಂದಿಗೆ ಮಾತನಾಡುವಾಗ ಬಹಳ ಸಂತೋಷ ಪಡುತ್ತೀರಾ, ಖುಷಿ ಪಡುತ್ತೀರಾ. And if someone who visits you brings you lots of gifts, that puts a smile on your face. ಒಂದು ವೇಳೆ ನಿಮ್ಮನ್ನು ನೋಡಲು ಬಂದವರು ಯಾರಾದರೂ ಬಹುಮಾನವನ್ನು ತೆಗೆದುಕೊಂಡು ಬಂದರೆ ಅದು ನಿಮಗೆ ಬಹಳ ಸಂತೋಷವನ್ನು ಕೊಡುತ್ತದೆ. But remember, Joseph said to his people, God will visit you and he will deliver you out of Egypt. ಆದರೆ ಇಲ್ಲಿ ಯೋಸೇಫನು ಹೇಳುತ್ತಾ ಇದ್ದಾನೆ, ಖಚಿತವಾಗಿ ದೇವರು ನಿಮ್ಮನ್ನು ಬಿಡುಗಡೆಗೊಳಿಸಿ ವಾಗ್ದಾನ ದೇಶಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು. I'm sure there were times when God's people felt hopeless because of the trouble they were going through.
ಅನೇಕ ಸಮಯದಲ್ಲಿ ದೇವರ ಮಕ್ಕಳು ಇಸ್ರಾಯೇಲ್ ಜನರು ಅವರು ಪಡುತ್ತಿರುವಂತಹ ಕಷ್ಟದ ನಿಮಿತ್ತವಾಗಿ ಅವರು ನಿರೀಕ್ಷೆ ಇಲ್ಲದವರಾಗಿ ಇದ್ದರು. They were reminded of the words which Joseph spoke to them. ಅವರು ಯೋಸೇಫನು ಹೇಳಿದಂತಹ ಮಾತುಗಳನ್ನು ಆಗಾಗ ನೆನಪಿಸಿಕೊಳ್ಳುತ್ತಾ ಇದ್ದರು. In Exodus chapter 3 verse 7 the Bible says, ವಿಮೋಚನ ಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ. And the Lord said, I have surely seen the oppression of my people who are in Egypt and have heard their cry because of their taskmasters, for I know their sorrows. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. So the word which Joseph said was, God will surely visit you. ಅಲ್ಲಿ ಯೋಸೇಫನು ಹೇಳಿದಂತಹ ಮಾತು ಏನೆಂದ್ರೆ, ದೇವರು ನಿಶ್ಚಯವಾಗಿ ನಿಮ್ಮನ್ನು ದರ್ಶಿಸುತ್ತಾರೆ. And God said, I have surely seen the oppression of my people. ಇಲ್ಲಿ ದೇವರು ಹೇಳಿದಂತ ಮಾತು, ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. My dear brother and sister, do you know that God is a God who is seeing you, who is watching you? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಗೊತ್ತಾ ನಮ್ಮ ದೇವರು ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ನೋಡುತ್ತಿದ್ದಾರೆ ಎಂದು? He is not only a God who watches you, but he is also a God who delivers you. ದೇವರು ನಮ್ಮನ್ನು ನೋಡುವವರು ಮಾತ್ರ ಆಗಿರದೆ ನಮ್ಮನ್ನು ಬಿಡುಗಡೆಗೊಳಿಸುವವರು ಸಹ ಆಗಿದ್ದಾರೆ. He does what is good to us. ಯಾವುದು ನಮಗೆ ಒಳ್ಳೆಯದು ದೇವರು ಅದನ್ನು ಮಾಡುವವರಾಗಿದ್ದಾರೆ. He does what we are expecting for. ದೇವರಿಂದ ನಾವು ಏನನ್ನು ಆಶಿಸುತ್ತೇವೋ ಅದನ್ನು ಮಾಡುತ್ತಾರೆ. There is hope in Jesus. ಯೇಸುವಿನಲ್ಲಿ ನಮಗೆ ನಿರೀಕ್ಷೆ ಇದೆ. When we are going through affliction and tribulation and trials, ನಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಹಿಂಸೆಯಲ್ಲಿ ಯಾವುದು ಹೋಗುತ್ತಾ ಇದ್ದರೆ, the hope of God's deliverance will keep you alive, will keep you going. ನಿರೀಕ್ಷೆಗೆ ಆಧಾರವಾಗಿರುವಂತಹ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಸಂರಕ್ಷಿಸಿ ಮುಂದೆ ಹೋಗಲು ಮಾಡುತ್ತಾರೆ. What God promised to the Israelites through Joseph, God brought it to pass. ಯೋಸೇಫನ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಯಾವ ವಾಗ್ದಾನವನ್ನು ಮಾಡಿದರೋ ದೇವರು ಆ ವಾಗ್ದಾನವನ್ನು ನೆರವೇರಿಸಿದರು. Today you may be going through a very troubling situation in your life. ಈ ದಿನದಲ್ಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಬಹಳ ಕಷ್ಟ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರಬಹುದು. Maybe you are crying out to God day and night for deliverance. ಒಂದು ವೇಳೆ ರಾತ್ರಿ ಹಗಲು ದೇವರಿಂದ ಬಿಡುಗಡೆಗಾಗಿ ನೀನು ಪ್ರಾರ್ಥಿಸುತ್ತಿರಬಹುದು. And maybe you are just expecting, Lord, if you can deliver me today, I would be so happy. ಒಂದು ವೇಳೆ ನೀನು ಇವತ್ತು ದೇವರಿಂದ ನಿರೀಕ್ಷಿಸುತ್ತಾ ಇರಬಹುದು, ದೇವರೇ ನೀನು ನನ್ನನ್ನು ಬಿಡುಗಡೆಗೊಳಿಸುವುದಾದರೆ ನಾನು ಬಹಳ ಸಂತೋಷ ಪಡುತ್ತೇನೆ ಎಂಬುದಾಗಿ. Anytime we are faced with problem, we want quick solution, we want immediate solution. ನಾವು ಯಾವಾಗಾದ್ರೂ ಸಮಸ್ಯೆಯನ್ನು ಎದುರಿಸುವಾಗ ನಮಗೆ ತಕ್ಷಣವೇ ಪರಿಹಾರವು ಸಿಗಬೇಕೆಂದು ಬಯಸುತ್ತೇವೆ. God may not immediately take away your pain, but God will surely take away your pain. ದೇವರು ನೀನು ಅಂದುಕೊಂಡಂತೆ ಒಂದು ವೇಳೆ ತಕ್ಷಣವೇ ಆ ಬಾಧೆಯಿಂದ ಬಿಡುಗಡೆಗೊಳಿಸದೇ ಇರಬಹುದು, ಆದರೆ ನಿಶ್ಚಯವಾಗಿಯೂ ಸಹ ದೇವರು ನಿನ್ನ ಬಾಧೆಗಳಿಂದ ಬಿಡುಗಡೆಗೊಳಿಸುತ್ತಾರೆ. Can you trust the God who has delivered the Israelites out of Egypt, that he will surely deliver you too out of your troubles? ಐಗುಪ್ತ್ಯದಿಂದ ಇಸ್ರಾಯೇಲ್ ಜನರನ್ನು ಬಿಡುಗಡೆಗೊಳಿಸಿದಂತಹ ದೇವರು ನಿನ್ನ ಜೀವಿತದಲ್ಲೂ ಸಹ ಕಷ್ಟದಿಂದ ಬಿಡಿಸುತ್ತಾರೆ ಎಂಬುದಾಗಿ ನಂಬುತ್ತೀಯಾ? The Bible says the righteous will have many troubles, but God will deliver them out of all. ದೇವರ ವಾಕ್ಯ ಹೇಳುತ್ತದೆ, ನೀತಿವಂತರಿಗೆ ಸಂಭವಿಸುವಂತಹ ಕಷ್ಟವು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡಿಸುತ್ತಾರೆ ಎಂದು. Maybe you are surrounded with troubles. ಒಂದು ವೇಳೆ ನಿನ್ನ ಸುತ್ತಲೂ ಅನೇಕ ವಿಧವಾದ ಸಮಸ್ಯೆಗಳು ಇರಬಹುದೇನೋ. Maybe you have financial troubles. ಒಂದು ವೇಳೆ ನಿಮಗೆ ಆರ್ಥಿಕ ಸಮಸ್ಯೆ ಇರಬಹುದೇನೋ. Maybe you have health problems, health issues. ಆರೋಗ್ಯ ಸಮಸ್ಯೆಗಳು ನಿನಗೆ ಇರಬಹುದೇನೋ. Maybe the people around you turned into enemies and they are pointing out and they are hurting you very badly. ನಿನ್ನ ಸುತ್ತಲಿರುವಂತ ಜನರು ನಿನಗೆ ವಿರೋಧಿಗಳಾಗಿ ಮಾರ್ಪಟ್ಟು ನಿನ್ನಲ್ಲಿರುವಂತ ತಪ್ಪನ್ನು ಹುಡುಕಿ ನಿನಗೆ ಬಾಧೆ ಪಡಿಸುತ್ತಿದ್ದಾರೇನೋ. Maybe you are under too much pressure in your life, not able to know what to do. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಧಿಕ ಒತ್ತಡದಿಂದ ಏನು ಮಾಡಬೇಕೋ ಎಂಬುದಾಗಿ ಗೊತ್ತಾಗುತ್ತಿಲ್ಲವೇನೋ. The God who delivered his people out of Egypt will deliver you out of all your problems. ಐಗುಪ್ತ್ಯದಿಂದ ತನ್ನ ಜನರನ್ನು ಬಿಡುಗಡೆಗೊಳಿಸಿದ ದೇವರೇ ನೀನು ಎದುರಿಸುತ್ತಿರುವಂತ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸುತ್ತಾರೆ. Can you say amen? ಆಮೇನ್ ಎಂದು ಹೇಳುತ್ತೀರಾ? Amen. ಆಮೇನ್. Pharaoh was a very crooked and wicked ruler. ಈ ಫರೋಹನನ್ನು ಬಹಳ ಭಯಂಕರವಾದಂತಹ ದುಷ್ಟ ವ್ಯಕ್ತಿಯಾಗಿದ್ದನು. He didn't want to let the Israelites go. ಇಸ್ರಾಯೇಲ್ ಜನರನ್ನು ಅವನು ಹೋಗಲು ಬಿಡುತ್ತಾ ಇರಲಿಲ್ಲ. Because they were treated like slaves in Egypt. ಯಾಕೆಂದ್ರೆ ಐಗುಪ್ತ್ಯ ದೇಶದಲ್ಲಿ ಇಸ್ರಾಯೇಲ್ ಜನರು ಅವನಿಂದ ಗುಲಾಮರಾಗಿ ನಡೆಸಲ್ಪಡುತ್ತಾ ಇದ್ದರು.
They built 2 cities for Pharaoh, ಫರೋಹನನಿಗಾಗಿ ಅವರು 2 ಪಟ್ಟಣಗಳನ್ನು ಕಟ್ಟಿದರು. and Pharaoh thought, I would never let them go. I want them to serve me all the days of their lives. ಅದಕ್ಕೋಸ್ಕರವೇ ಅವರು ಜೀವಿತ ಕಾಲವೆಲ್ಲವೂ ಸಹ ಫರೋಹನನಿಗೆ ಸೇವೆ ಮಾಡಬೇಕೆಂಬುದಾಗಿ ಅವರನ್ನು ಆಚೆ ಹೋಗಲು ಬಿಡುತ್ತಿರಲಿಲ್ಲ. My dear brother and sister, the devil also wants you to be in trouble all the days of your life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನು ಸಹ ನಿಮ್ಮ ಜೀವಿತವೆಲ್ಲವೂ ಸಹ ಸಮಸ್ಯೆಗಳಲ್ಲಿಯೇ ಇರಬೇಕೆಂದು ಬಯಸುತ್ತಾನೆ. Maybe you have this thought that you may have to live with that problem all the days of your life. ಒಂದು ವೇಳೆ ನಿಮಗೆ ಒಂದು ಆಲೋಚನೆ ಇರಬಹುದು, ನಮ್ಮ ಜೀವಿತವೆಲ್ಲವೂ ಸಹ ಈ ಸಮಸ್ಯೆಯಲ್ಲಿಯೇ ಇರಬೇಕಾ ಎಂದು. But the Bible says, surely you have hope and your hope will not be cut off. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ದೇವರಲ್ಲಿ ನಿರೀಕ್ಷೆ ಇದೆ, ಆ ನಿರೀಕ್ಷೆ ಯಾವತ್ತೂ ಸಹ ನಿರಾರ್ಥಕವಾಗುವುದಿಲ್ಲ. The Lord who brought the Israelites out of Egypt with his outstretched arm, he is still alive today. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ತನ್ನ ಪರಾಕ್ರಮದಿಂದ ಕರೆದುಕೊಂಡು ಬಂದಂತ ದೇವರು ಈ ದಿನವೂ ಸಹ ಸಜೀವವುಳ್ಳವರಾಗಿದ್ದಾರೆ. It is not because of your might that you will be delivered from your troubles. ನಿನಗಿರುವಂತಹ ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ನಿನಗಿರುವಂತಹ ಬಲವು ಕಾರಣವಲ್ಲ. It is not because of your power and wisdom that you will be out of your problems. ನಿನಗಿರುವಂತಹ ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ನಿನ್ನಲ್ಲಿರುವಂತಹ ಬಲ ಜ್ಞಾನವು ಕಾರಣವಲ್ಲ. But the Lord will bring you out with his outstretched arm and with his mighty hand. ಆದರೆ ದೇವರು ತನ್ನ ಬಲದಿಂದ ತನ್ನ ಹಸ್ತದಿಂದ ನಿಮ್ಮನ್ನು ಹೊರಗೆ ಕರೆಕೊಂಡು ಬರುತ್ತಾರೆ. Hallelujah. Hallelujah. So today cheer up. ಆದುದರಿಂದ ಈ ದಿನದಲ್ಲಿ ಸಂತೋಷ ಪಡಿರಿ. Remember that you have good days ahead of you. ನಿಮ್ಮ ಜೀವಿತದಲ್ಲಿ ಮುಂದೆ ಒಳ್ಳೆಯ ದಿನಗಳು ಬರುತ್ತದೆ ಎಂಬುದಾಗಿ ತಿಳಿದುಕೊಳ್ಳಿರಿ. Be hopeful in God and in his word. ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ನಿರೀಕ್ಷೆ ಇಡಿರಿ. Surely the deliverance will come one day. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ವಿಮೋಚನೆಯ ದಿನ ಬರುತ್ತದೆ. The second word that we see in the Bible is taken from Job chapter 11 verse 16. ಯೋಬನ ಗ್ರಂಥ 11ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಇನ್ನೊಂದು ಮಾತನ್ನು ನೋಡುತ್ತೇವೆ. Job's friend also spoke about this word surely when Job was going through trouble and suffering in his life. ಯೋಬನು ಸಹ ತನ್ನ ಜೀವಿತದಲ್ಲಿ ಕಷ್ಟ ಇಕ್ಕಟ್ಟಿನಲ್ಲಿ ಹಾದು ಹೋಗುತ್ತಿರುವಾಗ ತನ್ನ ಸ್ನೇಹಿತನಿಗೆ ಮಾತನ್ನು ತಿಳಿಸುತ್ತಾನೆ. Because you would forget your misery and remember it as waters that have passed away. ಯೋಬನ ಗ್ರಂಥ 11ನೇ ಅಧ್ಯಾಯ 16ನೇ ವಾಕ್ಯ, ನಿನ್ನ ಕಷ್ಟವನ್ನು ಮರೆತು ಬಿಡುವಿ, ಅರಿದು ಹೋದ ನೀರನ್ನೋ ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. In some translations the Bible says surely you will forget your misery. ಕೆಲವು ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆ ಎಂದರೆ ನಿಶ್ಚಯವಾಗಿ ನಿನಗಿರುವಂತಹ ಕಷ್ಟಗಳನ್ನು ನೀನು ಮರೆತು ಬಿಡುವಿ ಎಂಬುದಾಗಿ. In the Bible we see that Job had 3 close friends. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಯೋಬನಿಗೆ 3 ಸ್ನೇಹಿತರಿದ್ದಾರೆ. One of his friends named Zophar came to him and said, there will be a time in your life when God will make you to forget all your misery. ಅದರಲ್ಲಿ ಒಬ್ಬನಾದ ಚೋಫರನು ಬಂದು ಹೇಳುತ್ತಾನೆ, ನಿನ್ನ ಕಷ್ಟಗಳನ್ನು ಮರೆತು ಹೋಗುವಂತಹ ದಿನಗಳನ್ನು ದೇವರು ಖಚಿತವಾಗಿ ತರುತ್ತಾರೆ ಎಂದು. Maybe today you are troubled too much and you are feeling so terrible and horrible. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಈಗಿರೋ ಸಮಸ್ಯೆಯ ನಿಮಿತ್ತ ಎಷ್ಟೋ ಕುಗ್ಗಿ ಹೋಗಿ ನೀನು ಭಯಂಕರವಾದ ಪರಿಸ್ಥಿತಿಯಲ್ಲಿ ಇದ್ದೀಯೇನೋ. Maybe when you go to bed every night you don't want to see another sunrise. ಒಂದು ವೇಳೆ ನೀನು ರಾತ್ರಿ ಮಲಗಲು ಹೋಗುವಾಗ ಇನ್ನೊಂದು ದಿನ ನೋಡಬಾರದೆಂಬುದಾಗಿ ಅಂದುಕೊಳ್ಳುತ್ತೀಯೇನೋ. Maybe every morning as soon as you wake up you wish that the day would pass very soon. ಅಥವಾ ಮುಂಜಾನೆ ಎದ್ದ ಕೂಡಲೇ ಈ ದಿನ ಯಾವಾಗ ಮುಗಿಯುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀಯೇನೋ. Maybe you are afraid to face people and to meet people. ನೀನು ಜನರೊಂದಿಗೆ ಮಾತನಾಡಲು ಅವರೊಂದಿಗೆ ಭೇಟಿಯಾಗಲು ಭಯಪಡುತ್ತಿದ್ದೀಯೇನೋ. Maybe the devil keeps threatening you that he would take away your life. ಸೈತಾನನು ನಿಮ್ಮ ಜೀವವನ್ನು ತೆಗೆಯುತ್ತೇನೆ ಎಂಬುದಾಗಿ ಒಂದು ವೇಳೆ ನಿಮ್ಮನ್ನು ಭಯಪಡಿಸುತ್ತಿರಬಹುದು. Remember that the Bible says all your hairs are numbered. ದೇವರ ವಾಕ್ಯ ಹೇಳ್ತದೆ, ನಿನ್ನ ಪ್ರತಿಯೊಂದು ಕೂದಲನ್ನು ದೇವರು ಲೆಕ್ಕದಲ್ಲಿ ಇಟ್ಟಿದ್ದಾರೆ. God is mindful of every single detail in your life. ನಿನ್ನ ಜೀವಿತದಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳನ್ನು ದೇವರು ಯಾವಾಗಲೂ ಗಮನಿಸುತ್ತಲೇ ಇದ್ದಾರೆ. He knows your past, he knows what you're going through right now. ಆತನಿಗೆ ನಿನ್ನ ಹಿಂದಿನ ಜೀವಿತ ಗೊತ್ತು, ಈಗ ಏನಾಗುತ್ತಿದೆ ಎಂಬುದಾಗಿ ಸಹ ಗೊತ್ತು. And he also knows the best future that he has in store for you. ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಶ್ರೇಷ್ಠ ಭವಿಷ್ಯತ್ ಏನು ಎಂಬುದಾಗಿ ಸಹ ಆತನಿಗೆ ಗೊತ್ತು. Everyone saw Esther as an orphan girl. ಪ್ರತಿಯೊಬ್ಬರು ಸಹ ಎಸ್ತರಳನ್ನು ಒಬ್ಬ ಅನಾಥೆಯಾಗಿ ನೋಡಿದರು. But God saw Esther as the queen of the land. ಆದರೆ ದೇವರು ಮಾತ್ರವೇ ಎಸ್ತರಳನ್ನು ಒಂದು ದೇಶಕ್ಕೆ ರಾಣಿಯಾಗಿ ನೋಡಿದರು. People saw Daniel, Shadrach, Meshach and Abednego as slaves. ಜನರೆಲ್ಲರೂ ಸಹ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಗುಲಾಮರನ್ನಾಗಿ ನೋಡಿದರು. But God saw them as administrators in Babylon. ಆದರೆ ದೇವರು ಅವರನ್ನು ಬ್ಯಾಬಿಲೋನ್ ದೇಶದಲ್ಲಿ ಅಧಿಪತಿಗಳನ್ನಾಗಿ ನೋಡಿದರು. Joseph's brothers, because of jealousy, they saw him as the least of all. ಯೋಸೆಫನ ಅಣ್ಣಂದಿರು ಅವನನ್ನು ಅಸೂಯೆಯಿಂದ ಬಹಳ ಕೀಳಾಗಿ ನೋಡಿದರು. But God saw him as the prime minister of Egypt.
ಆದರೆ ಐಗುಪ್ತ ದೇಶದ ಪ್ರಧಾನಿಯಾಗಿ ದೇವರು ಯೋಸೇಫನನ್ನು ನೋಡಿದರು. People saw Sarah as a barren old woman, ಜನರು ಸಾರಾಳನ್ನು ಬಂಜೆಯಾಗಿ ನೋಡಿದರು. but God saw Sarah as the mother of all nations. ಆದರೆ ದೇವರು ಸಾರಾಳನ್ನು ಜನಾಂಗಕ್ಕೆ ತಾಯಿಯಾಗಿ ನೋಡಿದರು. I do not know how people are looking at you today. ಈ ದಿನ ಜನರು ನಿನ್ನನ್ನು ಹೇಗೆ ನೋಡುತ್ತಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. I don't even know what you are thinking about your own life. ಅದೇ ರೀತಿ ನಿಮ್ಮ ಕುರಿತು ನೀವೇನೆಂದುಕೊಳ್ಳುತ್ತಿದ್ದೀರಾ ಎಂಬುದಾಗಿ ಸಹ ನನಗೆ ಗೊತ್ತಿಲ್ಲ. But the thoughts that you have for your lives, when compared to the thoughts and plans that God has for your lives, are so low. ದೇವರು ನಮ್ಮ ಕುರಿತಾಗಿ ಆಲೋಚಿಸುವಂತ ಆಲೋಚನೆಗಿಂತಲೂ ನಾವು ನಮ್ಮ ಕುರಿತಾಗಿ ಆಲೋಚಿಸುವಂತ ಆಲೋಚನೆಗಳು ಯಾವಾಗಲೂ ಚಿಕ್ಕದಾಗಿರುತ್ತದೆ. If you can trust God with your life, ನಿನ್ನ ಜೀವಿತದಲ್ಲಿ ದೇವರನ್ನು ನೀನು ನಂಬುವುದಾದರೆ He can make His plans to come true in your life. ದೇವರ ಯೋಜನೆಗಳೆಲ್ಲವನ್ನೂ ಸಹ ನಿನ್ನ ಜೀವಿತದಲ್ಲಿ ನೆರವೇರಿಸಲು ಆತನು ಇಷ್ಟಪಡುತ್ತಿದ್ದಾರೆ. The Lord will surely make you forget your misery. ದೇವರು ನಿಶ್ಚಯವಾಗಿ ನಿನ್ನ ಕಷ್ಟಗಳನ್ನೆಲ್ಲ ಮರೆತು ಬಿಡುವಂತೆ ಮಾಡುತ್ತಾರೆ. When we are going through suffering in life, ಜೀವಿತದಲ್ಲಿ ಕಷ್ಟಗಳ ಮಧ್ಯದಲ್ಲಿ ನಾವು ಹೋಗುವಾಗ all that we think in the mind is about suffering. ನಾವು ಯಾವಾಗಲೂ ಸಹ ಕಷ್ಟದ ಕುರಿತಾಗಿ ಸಮಸ್ಯೆಯ ಕುರಿತಾಗಿ ಆಲೋಚಿಸುತ್ತಿರುತ್ತೇವೆ. When you sleep, you get dreams about suffering. ನೀನು ಮಲಗಿದ್ದಾಗಲೂ ಕೂಡ ಅದರ ಕುರಿತಾಗಿ ಕನಸು ಕಾಣುತ್ತೀಯಾ? Even when you're walking, when you're sitting, when you're doing any household chore, you are just thinking about the misery and the suffering. ನೀನು ಕೂತಿದ್ದಾಗ, ನಡೆಯುವಾಗ, ಯಾವುದೇ ಕೆಲಸ ಮಾಡುತ್ತಿರುವಾಗ, ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಆ ಸಮಸ್ಯೆಯ ಕುರಿತಾಗಿಯೇ ಕಷ್ಟದ ಕುರಿತಾಗಿ ಹೆಚ್ಚು ಯೋಚನೆ ಮಾಡುತ್ತೀಯಾ? We know how misery weighs us down. ಒಂದು ಸಾರಿ ಆಲೋಚಿಸಿ ನೋಡಿ, ಕಷ್ಟವು ಸಮಸ್ಯೆಯು ನಮ್ಮನ್ನು ಎಷ್ಟರ ಮಟ್ಟಿಗೆ ಕುಗ್ಗಿಸುತ್ತದೆ ಎಂಬುದಾಗಿ. You become psychologically weak, ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆ. and then you don't feel like doing anything, going one step ahead in your life. ನಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕಾಗಲಿ ಒಂದು ಹೆಜ್ಜೆ ಮುಂದೆ ಇಡುವುದಕ್ಕಾಗಲಿ ಮನಸ್ಸು ಬರುವುದಿಲ್ಲ. But God has promised that He will make you to forget your misery. Hallelujah. ದೇವರು ವಾಗ್ದಾನ ಮಾಡಿದ್ದಾರೆ, ಅವರು ನಮ್ಮ ಕಷ್ಟಗಳನ್ನೆಲ್ಲ ಮರೆತು ಬಿಡುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ. And remember it as waters that have passed away. ಹರಿದು ಹೋದ ನೀರನ್ನೋ ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. And He will make it as a history in your life. Hallelujah. ಕಳೆದು ಹೋದದ್ದೆಲ್ಲ ನಿನ್ನ ಜೀವಿತದಲ್ಲಿ ಚರಿತ್ರೆಯಾಗುತ್ತದೆ. And one day you will start sharing it as a testimony that God has made me to experience His goodness in life, but this is what the misery I have faced in the past. ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ಕಾರ್ಯಗಳ ನಿಮಿತ್ತ ನಿನ್ನ ಜೀವಿತದಲ್ಲಿ ಹಿಂದೆ ನಡೆದಂತಹ ಕಷ್ಟಗಳನ್ನು ದುಃಖಗಳನ್ನೆಲ್ಲ ಒಂದು ಸಾಕ್ಷಿಯಾಗಿ ಹೇಳುತ್ತಾ ದೇವರನ್ನು ಮಹಿಮೆಪಡಿಸುತ್ತೀಯಾ? My dear brother and sister, do you know that God would not waste your pain? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನೀವು ಎದುರಿಸುತ್ತಿರುವಂತಹ ವೇದನೆಯನ್ನು ಯಾವತ್ತೂ ವ್ಯರ್ಥ ಮಾಡುವುದಿಲ್ಲ. He will help you to go closer to Him when you are going through misery. ನಿನಗಿರುವಂತಹ ಸಮಸ್ಯೆ ವೇದನೆಗಳ ಮಧ್ಯದಲ್ಲಿ ದೇವರಿಗೆ ಇನ್ನೂ ಹತ್ತಿರವಾಗಿರಲು ದೇವರು ಸಹಾಯ ಮಾಡುತ್ತಾರೆ. The closeness and the intimacy that you get with God is better in your troubled times than in your blessed times. ನಿನ್ನ ಒಂದು ಆಶೀರ್ವಾದದ ಸಮಯಕ್ಕಿಂತಲೂ ನೀನು ಕಷ್ಟದಲ್ಲಿ ಹಾದು ಹೋಗುತ್ತಾ ಇರುವಾಗ ದೇವರೊಂದಿಗೆ ಇರುವಂತಹ ಅನ್ಯೂನ್ಯತೆಯು, ಆ ಸಂಬಂಧವು ಎಷ್ಟು ಆಶೀರ್ವಾದಕರವಾಗಿ ಇರುತ್ತದೆ. The third point that we see about verily in the Bible is ನಿಶ್ಚಯವಾಗಿಯೂ ಎನ್ನುವಂತಹ ಮಾತನ್ನು ಬೈಬಲ್ನಲ್ಲಿ ನೋಡುವಂತಹ ಮೂರನೇ ವಿಷಯ Romans chapter 8 verse 32. ರೋಮಾಪುರದವರಿಗೆ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. He who did not spare his own son but delivered him up for us all, how shall he not with him also freely give us all things? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೇ ಇರುವನೇ. In some translations the Bible says he will surely give us all things. ಕೆಲವು ಟ್ರಾನ್ಸ್ಲೇಷನ್ ಅಲ್ಲಿ ಹೇಳುತ್ತದೆ, ನಿಶ್ಚಯವಾಗಿ ಸಮಸ್ತವನ್ನು ನಮಗೆ ಆತನು ದಯಪಾಲಿಸುತ್ತಾನೆ. Many times we keep asking God for certain things in life. ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳಿಗಾಗಿ ದೇವರಲ್ಲಿ ನಿರಂತರವಾಗಿ ಕೇಳುತ್ತೇವೆ. Sometimes when God delays, ಕೆಲವು ಸಾರಿ ದೇವರು ಅದರ ಕುರಿತಾಗಿ ತಡ ಮಾಡಿದಾಗ, when God says no, ದೇವರು ಯಾವಾಗಾದ್ರೂ ಬೇಡ ಅಂದಾಗ we start feeling God doesn't love me enough and that's why He is not giving me what I'm asking for. ದೇವರು ನನ್ನನ್ನು ಪ್ರೀತಿಸುತ್ತಿಲ್ಲ, ಆದ್ದರಿಂದಲೇ ನಾನು ಕೇಳಿದ್ದನ್ನು ಕೊಡುತ್ತಿಲ್ಲ ಎಂಬುದಾಗಿ ಆಲೋಚಿಸುತ್ತೇವೆ. There are some people who stop praying because they don't get what they asked God for. ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥಿಸಿದ್ದಾರೋ ಅದನ್ನು ಹೊಂದಿಕೊಳ್ಳದೇ ಇದ್ದಾಗ ಅವರು ಪ್ರಾರ್ಥಿಸುವುದನ್ನೇ ನಿಲ್ಲಿಸುತ್ತಾರೆ. Do you know, my dear brother and sister, that God gave His all for us? ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೋಸ್ಕರ ಸಮಸ್ತವನ್ನು ದಯಪಾಲಿಸಿದ್ದಾರೆ. He gave His own life for us. ಆತನು ತನ್ನ ಪ್ರಾಣವನ್ನು ನಮಗೆ ಕೊಟ್ಟಿದ್ದಾರೆ. He came down for us. ನಮಗಾಗಿ ಆತನು ಈ ಲೋಕಕ್ಕೆ ಬಂದರು. He gave His blood up to the last drop.
ಕೊನೆಯ ಹನಿ ರಕ್ತವನ್ನು ಸಹ ಆತನು ನಮಗೋಸ್ಕರವಾಗಿ ಅವರು ಸುರಿಸಿದ್ದಾರೆ. He died for us. ನಮಗಾಗಿ ಸತ್ತರು. He rose again for us. ನಮಗಾಗಿ ಆತನು ಪುನರುತ್ಥಾನನಾದನು. And he is going to come back for us. ಆತನು ಮತ್ತೆ ನಮಗಾಗಿ ಬರಲಿದ್ದಾರೆ. And do you know that he is seated on the right hand of God and interceding for us? ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ನಮಗಾಗಿ ವಿಜ್ಞಾಪಿಸುತ್ತಾ ಇದ್ದಾರೆ. If God has given us everything for us, why wouldn't he give what we need in life when we ask him for it? ದೇವರು ನಮಗೋಸ್ಕರವಾಗಿ ಸಮಸ್ತವನ್ನು ಸಹ ದಯಪಾಲಿಸಿರುವಾಗ ನಾವು ನಮ್ಮ ಅಗತ್ಯತೆಗಾಗಿ ಆತನನ್ನು ಬೇಡಿಕೊಳ್ಳುವಾಗ ಹೇಗೆ ದೇವರು ಅದನ್ನು ನಮಗೆ ಕೊಡದೇ ಇರುತ್ತಾರೆ? The Bible says that God will meet all our needs according to his riches and glory. ದೇವರ ವಾಕ್ಯ ಹೇಳುತ್ತದೆ, ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲ ಅಗತ್ಯತೆಯನ್ನು ತೀರಿಸುತ್ತಾರೆಂದು. In the right time, God will provide for your needs. ದೇವರು ತಕ್ಕ ಸಮಯದಲ್ಲಿ ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಅವರು ಸಂಧಿಸುತ್ತಾರೆ. Whatever help you need today, God will send it to you. ನಿನಗೆ ಯಾವ ಅಗತ್ಯತೆ ಇದೆಯೋ ದೇವರು ತಕ್ಕ ಸಮಯದಲ್ಲಿ ಅವೆಲ್ಲವುಗಳನ್ನು ಸಂಧಿಸುತ್ತಾರೆ. When Elijah was going through when there was a famine in the land, ಎಲಿಯನ ಕಾಲದಲ್ಲಿ ಅವನ ದೇಶದಲ್ಲಿ ಭಯಂಕರವಾದಂತಹ ಬರಗಾಲವು ಬಂದಿತು. Elijah didn't have food. ಎಲಿಯನಿಗೆ ಆಹಾರವೂ ಇರಲಿಲ್ಲ. God sent ravens to feed him. ಆದರೆ ದೇವರು ಕಾಗೆಯ ಮೂಲಕವಾಗಿ ಆಹಾರವನ್ನು ಕೊಟ್ಟನು. God can send ravens to Elijah to feed him. Can he not take care of you? ಎಲಿಯನನ್ನು ಪೋಷಿಸುವುದಕ್ಕೆ ದೇವರು ಕಾಗೆಯನ್ನು ಕಳುಹಿಸಿರುವಾಗ ಅದೇ ದೇವರು ನಿನ್ನನ್ನು ಪೋಷಿಸುವುದಿಲ್ಲವಾ? Do you think he would make you starve? ಆತನು ನಿನ್ನನ್ನು ಹಸುವೆಯಲ್ಲಿ ಬಿಡುವವರು ಅಂದುಕೊಂಡಿದ್ದೀಯಾ? Do you think he will stop sending the blessings in your life? ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರದಂತೆ ನಿಲ್ಲಿಸುವಂತಹ ದೇವರು ಅಂದುಕೊಂಡಿದ್ದೀಯಾ? You can keep trusting in him and clinging to him. ನೀನು ದೇವರನ್ನು ನಂಬಿ ಆತನನ್ನು ಆತುಕೊಂಡಂತ ವ್ಯಕ್ತಿಯಾಗಿದ್ದರೆ He will surely give us all things. ಆತನು ನಿಶ್ಚಯವಾಗಿ ಸಮಸ್ತವನ್ನು ಸಹ ನಮಗೆ ದಯಪಾಲಿಸಲಿದ್ದಾರೆ. He will give you the spiritual blessings that you need. ನಿನಗೆ ಬೇಕಾದಂತ ಆತ್ಮಿಕ ಆಶೀರ್ವಾದವನ್ನು ಸಹ ಅವರು ಕೊಡುತ್ತಾರೆ. He will give you the health that you need. ನಿನಗೆ ಬೇಕಾದಂತ ಆರೋಗ್ಯವನ್ನು ಕೊಡುತ್ತಾರೆ. He will give you the material possessions that you need to enjoy your life in this world. ನಿನ್ನ ಜೀವಿತದಲ್ಲಿ ಆನಂದವಾಗಿ ಸಂತೋಷವಾಗಿರಲು ಬೇಕಾದಂತ ಭೌತಿಕವಾದ ಅಗತ್ಯತೆಗಳನ್ನು ಸಹ ಅವರು ಸಂಧಿಸುತ್ತಾರೆ. Because God delights in his people, the Bible says. ದೇವರ ವಾಕ್ಯವು ಹೇಳುತ್ತದೆ, ದೇವರು ತನ್ನ ಜನರಲ್ಲಿ ಅವರು ಸಂತೋಷ ಪಡುವರು ಎಂದು. He delights in you. He is happy when you are happy. ದೇವರು ನೀನು ಸಂತೋಷ ಪಡುವಾಗ ಅವರು ಸಹ ನಿನ್ನೊಂದಿಗೆ ಸಂತೋಷ ಪಡುತ್ತಾರೆ. He rejoices when you are flourishing in life. ನಿನ್ನ ಜೀವಿತದಲ್ಲಿ ನೀನು ಯಾವಾಗ ಆಶೀರ್ವದಿಸಲ್ಪಡುತ್ತೀಯೋ ನಿನ್ನ ಕುರಿತಾಗಿ ಅವರು ಆನಂದ ಪಡುತ್ತಾರೆ. God will freely and surely give us all things. ನಮಗೆ ಬೇಕಾದಂತ ಅಗತ್ಯತೆಗಳನ್ನು ದೇವರು ನಿಶ್ಚಯವಾಗಿಯೂ ಸಹ ಅದನ್ನು ಸಂಧಿಸುತ್ತಾರೆ. You don't have to go to God in a complaining mode. ನೀನು ದೇವರ ಬಳಿಯಲ್ಲಿ ಹೋಗಿ ದೂರು ಹೇಳುವಂತಹ ಅಗತ್ಯತೆಯೂ ಇಲ್ಲ. You don't have to call up the customer care in heaven and say, "Oh, I've prayed for certain things but I've not gotten the answers yet." ನೀನು ಪರಲೋಕಕ್ಕೆ ಫೋನ್ ಮಾಡಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ, ಈಗೋ ನಾನು ಪ್ರಾರ್ಥನೆ ಮಾಡಿದ್ದೆ ದೇವರು ನನಗೆ ಯಾವುದೇ ಉತ್ತರ ಕೊಟ್ಟಿಲ್ಲ ಎಂದು ಹೇಳಲಿಕ್ಕೆ ಆಗಲ್ಲ. The Bible says, with thanksgiving present your request to God. ದೇವರ ವಾಕ್ಯವು ಹೇಳುತ್ತದೆ, ಕೃತಜ್ಞತಾ ಪೂರ್ವಕವಾಗಿ ದೇವರಿಗೆ ನಮ್ಮ ವಿಜ್ಞಾಪನೆ, ನಮ್ಮ ಪ್ರಾರ್ಥನೆಯನ್ನು ಮಾಡಬೇಕು. Before you ever ask for God for anything, start thanking God for what he has already given to you. ದೇವರನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ದೇವರು ನಿನ್ನ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾರೋ ಅದರ ಕುರಿತಾಗಿ ನೀನು ದೇವರಿಗೆ ಕೃತಜ್ಞತೆಯನ್ನು ಹೇಳು. And then start asking God without a doubt. ಯಾವುದೇ ಸಂದೇಹವಿಲ್ಲದೆ ದೇವರನ್ನು ಕೇಳಿರಿ. And you will surely see the fulfillment of your prayers. ಆಗ ನಿನ್ನ ಪ್ರಾರ್ಥನೆಗೆ ಸಫಲತೆಯನ್ನು ನೀನು ನೋಡುತ್ತೀಯಾ? A man of God said that unanswered prayers many times don't bring blessings. ಒಬ್ಬ ದೈವ ಸೇವಕರು ಹೇಳುತ್ತಾರೆ, ಉತ್ತರ ಬರದೇ ಇರುವಂತಹ ಪ್ರಾರ್ಥನೆಗಳು ನಮಗೆ ಯಾವತ್ತೂ ಆಶೀರ್ವಾದವನ್ನು ತರುವುದಿಲ್ಲ ಎಂಬುದಾಗಿ. But more than unanswered prayers, it is the unoffered prayers that hinder the blessings in our life. ಆದರೆ ಉತ್ತರ ಬರದ ಪ್ರಾರ್ಥನೆಗಿಂತಲೂ ಪ್ರಾರ್ಥನೆಯನ್ನು ಸಲ್ಲಿಸದೇ ಇರುವುದು ಆಶೀರ್ವಾದವನ್ನು ತಡೆಯುತ್ತದೆ. Many times we don't even pray and we just expect from God. ನಾವು ಕೆಲವು ಸಾರಿ ಪ್ರಾರ್ಥಿಸುವುದಿಲ್ಲ, ಆದರೆ ದೇವರಿಂದ ನಿರೀಕ್ಷಿಸುತ್ತೇವೆ. You just expect God to know your mind, to read your mind and then give it to you. ದೇವರೇ ನನಗೆ ಬೇಕಾಗಿರುವುದು ನಿನಗೆ ಗೊತ್ತಿರುವುದರಿಂದ ಅದನ್ನು ಕೊಡು ಅನ್ನುತ್ತೇವೆ. The Bible says, ask and you shall receive. ಬೈಬಲ್ ಹೇಳುತ್ತದೆ, ಬೇಡಿಕೊಳ್ಳುವವನು ಹೊಂದಿಕೊಳ್ಳುವವನು ಎಂದು. If you have the time and the interest to ask God, ನಿನಗೆ ದೇವರಲ್ಲಿ ಬೇಡಿಕೊಳ್ಳಲು ಸಮಯವೂ ಆಸಕ್ತಿಯೂ ಇರುವುದಾದರೆ God will take the time to answer your prayers. ದೇವರು ಸಹ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಅವರು ಸಮಯವನ್ನು ಕೊಡುತ್ತಾರೆ. So God keeps watching your every step, your every word. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು, ಪ್ರತಿಯೊಂದು ಮಾತನ್ನು ದೇವರು ಗಮನಿಸುತ್ತಾರೆ. He keeps checking your heart. ಆತನು ನಿನ್ನ ಹೃದಯವನ್ನು ಪರಿಶೀಲಿಸುತ್ತಾರೆ. The Bible says, based on your belief, it will be done to you. ನಿನ್ನ ನಂಬಿಕೆಯ ಮೇಲೆ ಆಧಾರಗೊಂಡ ಪ್ರತಿಯೊಂದು ಕಾರ್ಯವೂ ಸಹ ನಡೆಯುತ್ತದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. So the Bible says God has given his son and he would freely and surely give us all things.
ದೇವರು ನಮಗೆ ತನ್ನ ಸ್ವಂತ ಮಗನನ್ನು ದಯಪಾಲಿಸಿರುವಾಗ ಸಮಸ್ತವನ್ನು ಸಹ ಆತನು ನಮಗೆ ದಯಪಾಲಿಸುತ್ತಾನೆ ಎಂದು ಬರೆದಿದೆ. Today morning, just be joyful that God wants to give to you everything you need. ನಿಮ್ಮ ಪ್ರತಿ ಅಗತ್ಯತೆಯನ್ನು ಸಹ ಸಂಧಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಆದ್ದರಿಂದ ಅದರ ಕುರಿತಾಗಿ ನೀವು ಸಂತೋಷ ಪಡಿರಿ. If you are greedy and if you say, Lord, make me a millionaire, a billionaire, God would say no. ಒಂದು ವೇಳೆ ನೀನು ದುರಾಶೆಯಿಂದ ತುಂಬಲ್ಪಟ್ಟವನಾಗಿ ದೇವರೇ ನನ್ನನ್ನು ಕೋಟ್ಯಾಧೀಶನನ್ನಾಗಿ ಮಾಡು ಎಂಬುದಾಗಿ ಕೇಳಿದರೆ ದೇವರು ಮಾಡುವುದಿಲ್ಲ. But if you ask God for your needs, He will surely fulfill your needs. ಒಂದು ವೇಳೆ ನಿನ್ನ ಅಗತ್ಯತೆಗಾಗಿ ಪ್ರಾರ್ಥಿಸುವುದಾದರೆ ದೇವರು ಆ ಅಗತ್ಯತೆಯನ್ನು ಸಂಧಿಸುತ್ತಾರೆ. Maybe you're praying for a loved one in your family to know Christ. ಒಂದು ವೇಳೆ ನಿನಗೆ ಪ್ರಿಯರಾದವರು ಕ್ರಿಸ್ತನನ್ನು ಅರಿತುಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸಿದರೆ It is surely a need. Just keep asking the Lord. God will bring them to Him in the right time. ಒಂದು ವೇಳೆ ದೇವರನ್ನು ಅವರು ಅರಿತುಕೊಳ್ಳಬೇಕಾಗಿರುವುದು ಅವಶ್ಯವಾಗಿದ್ದರೆ ಖಚಿತವಾಗಿ ನಿನ್ನ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರವು ಸಿಗುತ್ತದೆ. Maybe you are suffering too much because of a disease or a health problem in your life. ಒಂದು ವೇಳೆ ನಿನಗಿರುವಂತಹ ರೋಗದ ನಿಮಿತ್ತವಾಗಿ ಅನಾರೋಗ್ಯದಿಂದ ಅಧಿಕವಾಗಿ ನೀನು ಬಾಧಿಸಲ್ಪಡುತ್ತಾ ಇದ್ದರೆ Every time you take a pill, just ask the Lord to strengthen you, to give you the healing. ನೀನು ಪ್ರತಿ ಸಾರಿಯೂ ಸಹ ಮಾತ್ರೆಯನ್ನು ತೆಗೆದುಕೊಳ್ಳುವಾಗ ದೇವರೇ ನನ್ನನ್ನು ಸ್ವಸ್ಥ ಮಾಡು, ನನಗೆ ಆರೋಗ್ಯ ಕೊಡು ಎಂದು ಪ್ರಾರ್ಥಿಸು. Every time you kneel down, ask God with faith, Lord, I want to just stop all this medication, give me that healing. ನೀನು ದೇವರಲ್ಲಿ ಪ್ರತಿ ಸಾರಿಯೂ ಸಹ ಮೊಣಕಾಲೂರಿ ಪ್ರಾರ್ಥಿಸು, ದೇವರೇ ನನಗೆ ಯಾವುದೇ ಔಷಧಿ ಇಲ್ಲದೆ ನನ್ನನ್ನು ಗುಣಪಡಿಸು ದೇವರೇ ಎಂಬುದಾಗಿ. If you are waiting to get married, ಒಂದು ವೇಳೆ ನೀನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ಎದುರು ನೋಡುತ್ತಿದ್ದರೆ you have so many questions and fears in your mind about your life partner, ನಿನ್ನ ಲೈಫ್ ಪಾರ್ಟ್ನರ್ ಕುರಿತಾಗಿ ನಿನಗೆ ಎಷ್ಟೋ ಪ್ರಶ್ನೆಗಳು ಭಯವೂ ಇರುವುದಾದರೆ just keep asking the Lord, Lord, you bring the right person into my life. ದೇವರೇ ನನ್ನ ಜೀವಿತದಲ್ಲಿ ಸರಿಯಾದ ವ್ಯಕ್ತಿಯನ್ನು ತರಬೇಕೆಂದು ಪ್ರಾರ್ಥಿಸಬೇಕು. If you are unsure about the decisions to make in your career, ನಿನ್ನ ಜೀವಿತದಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಸರಿಯಾದ ನಿಶ್ಚಯತೆಯೂ ಇಲ್ಲದೆ ಹೋದರೆ just ask the Lord, Lord, give me the wisdom and the guidance. ದೇವರೇ ನಿನ್ನ ನಡೆಸುವಿಕೆ ಜ್ಞಾನವನ್ನು ಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಬೇಕು. Anything you need in life, the key is prayer. ನಿನ್ನ ಜೀವಿತದಲ್ಲಿ ಏನೇ ಮಾಡಬೇಕಾಗಿದ್ದರೂ ಏನೇ ಬೇಕಾಗಿರುವುದಾದರೂ ಅದಕ್ಕೆ ರಹಸ್ಯವು ಪ್ರಾರ್ಥನೆಯಾಗಿದೆ. The prayer is the key which unlocks God's blessings in your life. ಪ್ರಾರ್ಥನೆಯೇ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುವುದಕ್ಕೆ ಕೀಲಿಕೈಯಾಗಿದೆ. So today we are reminded, surely God will remember you. ಈ ದಿನ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ, ನಿಶ್ಚಯವಾಗಿ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ. Surely God will deliver you. ನಿಶ್ಚಯವಾಗಿ ದೇವರು ನಮ್ಮನ್ನು ಬಿಡುಗಡೆಗೊಳಿಸುತ್ತಾರೆ. Surely God will make you forget your misery. ನಿಶ್ಚಯವಾಗಿ ದೇವರು ನಮ್ಮ ಕಷ್ಟವನ್ನು ಮರೆತು ಹೋಗುವಂತೆ ಮಾಡುತ್ತಾರೆ. And surely God, who has given His very life for you, will give you and bless you with all things in life. ನಿಶ್ಚಯವಾಗಿ ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಕೊಟ್ಟಂತ ದೇವರು ಸಮಸ್ತವನ್ನು ಸಹ ನಮಗೆ ಆತನು ದಯಪಾಲಿಸಲಿದ್ದಾರೆ. If you can believe in God's word, ನೀನು ದೇವರ ವಾಕ್ಯವನ್ನು ನಂಬುವುದಾದರೆ through belief, ನಂಬಿಕೆಯ ಮೂಲಕ, through faith in Jesus and in His word, ಯೇಸುವಿನ ಮೇಲೂ ಆತನ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ you will see the fulfillment and the fruit in your life. ನಿನ್ನ ಜೀವಿತದಲ್ಲಿ ಆತನ ನೆರವೇರಿಸುವಿಕೆಯನ್ನು ಫಲವನ್ನು ನೋಡುತ್ತೀಯಾ? Let's close our eyes and pray. ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. Our precious loving heavenly Father, we thank you for your word. ದೇವರೇ, ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. Lord, your words are true. ದೇವರೇ, ನಿನ್ನ ವಾಕ್ಯವು ಸತ್ಯವು. You are not a man that you would lie. ದೇವರೇ, ನೀವು ಸುಳ್ಳು ಹೇಳುವಂತವರು ಅಲ್ಲ. Thank you for your promises, Lord, which are so encouraging and uplifting. ದೇವರೇ, ನಮ್ಮನ್ನು ಪ್ರೋತ್ಸಾಹ ಪಡಿಸುವಂತಹ, ನಮ್ಮನ್ನು ಉಜ್ಜೀವಿಸುವಂತಹ ನಿಮ್ಮ ಪ್ರತಿಯೊಂದು ವಾಗ್ದಾನಗಳಿಗಾಗಿ ನಿಮಗೆ ಸ್ತೋತ್ರ. I pray for all the people who are suffering like how the Israelites suffered in the land of Egypt. ಐಗುಪ್ತ್ಯ ದೇಶದಲ್ಲಿ ಇಸ್ರಾಯೇಲ್ ಜನರು ಕಷ್ಟಪಟ್ಟ ಹಾಗೆಯೇ ಈ ದಿನದಲ್ಲಿ ಕಷ್ಟಪಡುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. They have been waiting for months, for years for deliverance, Lord. ದೇವರೇ, ಬಿಡುಗಡೆಗೋಸ್ಕರವಾಗಿ ಅವರು ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಅವರು ಎದುರು ನೋಡುತ್ತಾ ಇದ್ದಾರೆ. But Lord, we praise you and we thank you because you have seen the afflictions of your people. ದೇವರೇ, ನಿನ್ನ ಜನರು ಪಡುತ್ತಿರುವಂತಹ ಕಷ್ಟವನ್ನು, ವೇದನೆಯನ್ನು ನೀವು ನೋಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. We thank you because you have heard the cries of your people. ದೇವರೇ, ನಿನ್ನ ಜನರ ಮೊರೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Just like how Joseph prophetically said that God is going to bring you out of this land one day. ದೇವರು ಯಾವ ರೀತಿಯಾಗಿ ಯೋಸೇಫನು ಪ್ರವಾದನೆಯಾಗಿ ದೇವರು ನಿಮ್ಮನ್ನು ಐಗುಪ್ತ ದೇಶದಿಂದ ಒಂದು ದಿನ ಬಿಡುಗಡೆಗೊಳಿಸುತ್ತಾರೆ ಎಂಬುದಾಗಿ ಹೇಳಿದನು. We thank you because you are going to deliver us from all our troubles one day. ದೇವರೇ, ನಿನ್ನ ಜನರು ಪಡುತ್ತಿರುವಂತಹ ಎಲ್ಲ ಕಷ್ಟ ವೇದನೆಗಳಿಂದ ನೀನು ಒಂದು ದಿನ ಅವರಿಗೆ ಬಿಡುಗಡೆಯನ್ನು ಕೊಡುತ್ತಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. Not because of our power, not because of our might, ದೇವ, ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, but because of your grace, but because of your strength, but with your outstretched arm you're going to deliver us, Lord. We thank you.
ದೇವರ ನಿನ್ನ ಗಾಯ ಹೊಂದಿದ ಹಸ್ತದಿಂದ, ನಿನ್ನ ಬಲದಿಂದ, ನಿನ್ನ ಕೃಪೆಯಿಂದ ಅವರನ್ನು ಬಿಡುಗಡೆಗೊಳಿಸುತ್ತಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. I pray for deliverance in the lives of the people who are watching this program, Lord. ದೇವರು ಉದಯ ಕಾಲದಲ್ಲಿ ಕಾರ್ಯಕ್ರಮವನ್ನು ನೋಡುತ್ತಿರುವವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Deliver them from their fears. ದೇವರು ಅವರಿಗಿರುವಂತಹ ಭಯದಿಂದ ಅವರನ್ನು ಬಿಡುಗಡೆಗೊಳಿಸಿ. Deliver them from all their troubles. ಅವರಿಗಿರುವಂತಹ ಪ್ರತಿ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸಿ. Lord, give them good life. ದೇವರ ಒಳ್ಳೆಯ ಜೀವಿತವನ್ನು ಅವರಿಗೆ ಅನುಗ್ರಹಿಸಿರಿ. Lord, thank you for promising us that you would make us forget all our misery. ದೇವರೇ, ನೀನು ನಮ್ಮ ಪ್ರತಿ ಕಷ್ಟಗಳನ್ನು ಮರೆತು ಬಿಡುವಂತೆ ಮಾಡುತ್ತೇನೆಂಬುದಾಗಿ ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. Thank you, Lord, for your promises of assurance and hope. ದೇವರೇ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂತ ನಿರೀಕ್ಷೆಯುಳ್ಳ ವಾಗ್ದಾನಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. We thank you, Jesus, because you are a good heavenly Father who would give us what we need. ದೇವರೇ, ನಮ್ಮ ಜೀವಿತದಲ್ಲಿ ನೀವು ಬೇಕಾಗಿರುವುದನ್ನು ಕೊಡುವಂತ ಒಳ್ಳೆಯ ತಂದೆ, ಪರಲೋಕದ ತಂದೆಯಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. As we keep trusting in you for our needs. ದೇವರೇ, ನಮ್ಮ ಪ್ರತಿ ಅಗತ್ಯತೆಗಾಗಿ ನಿಮ್ಮ ಮೇಲೆ ಆಧಾರಗೊಂಡು ನಿಮ್ಮನ್ನೇ ನಂಬುತ್ತೇವೆ. We thank you, Lord, because you will give us what we need at the right time. ದೇವರೇ, ನಮಗೆ ಏನು ಬೇಕಾಗಿದೆಯೋ ಅದನ್ನು ತಕ್ಕ ಸಮಯದಲ್ಲಿ ನೀವು ಕೊಡುವುದಕ್ಕಾಗಿ ಸ್ತೋತ್ರ. I pray for people who are waiting for new jobs. ದೇವರೇ, ಯಾರು ನೂತನ ಉದ್ಯೋಗಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. I pray for people who are waiting for promotions. ಯಾರು ಉದ್ಯೋಗದಲ್ಲಿ ಪ್ರಮೋಷನ್ಗಾಗಿ ಎದುರು ನೋಡುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. I pray for people who are waiting for increase in their salaries, Lord. ಯಾರು ಅವರ ಸಂಬಳ ಅಧಿಕವಾಗಬೇಕೆಂದು ಕಾಯುತ್ತಿದ್ದಾರೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, I pray that you might grant them their heart's desires. ಅವರ ಹೃದಯದ ಬಯಕೆಯನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. I pray for all those who are waiting for marriages. ಯಾರು ಮದುವೆಗಾಗಿ ಎದುರು ನೋಡುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. Lord, I pray that you would bless them with the right godly partners. ದೇವರೇ, ಸರಿಯಾದ ಆತ್ಮಿಕ ವ್ಯಕ್ತಿಯೊಂದಿಗೆ ಅವರನ್ನು ಜೊತೆಗೂಡಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. I pray for all those who are waiting for children. ಯಾರು ಮಕ್ಕಳಿಗಾಗಿ ಎದುರು ನೋಡುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. Bless their wombs, Lord. Bless them with the fruit of the womb. ದೇವರವರ ಗರ್ಭವನ್ನು ತೆರೆದವರು ಫಲಿಸುವಂತೆ ಮಾಡು ಎಂದು ಪ್ರಾರ್ಥಿಸುತ್ತೇನೆ. I pray for all those who are waiting for good health. ಯಾರು ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. As you are Jehovah Rapha, I pray that your hand might touch each and every one of them and heal them, Lord. ದೇವರ ಯೆಹೋವ ರಾಫ ಆಗಿರುವಂತಹ ನೀವು ತಾನೇ ಪ್ರತಿಯೊಬ್ಬರನ್ನು ನಿಮ್ಮ ಹಸ್ತದಿಂದ ಮುಟ್ಟಿ ಅವರನ್ನು ಗುಣಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. I pray for all the people who are struggling with psychological problems, with depression and negative thoughts. ಯಾರು ದೇವರ ನಿರಾಶೆಯಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೋ, ಕುಗ್ಗಿ ಹೋದಂತಹ ಪರಿಸ್ಥಿತಿಯಲ್ಲಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. I pray that you might uplift them and fill them with hope and joy. ದೇವರೇ, ದೊಡ್ಡ ಸಂತೋಷದಿಂದ ನಿರೀಕ್ಷೆಯಿಂದ ಅವರು ಹೃದಯವನ್ನು ತುಂಬಿಸಿರಿ ಅಪ್ಪ. We thank you because you are a prayer answering God. ನೀವು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು, ಅದಕ್ಕೆ ನಿಮಗೆ ಸ್ತೋತ್ರ. We love you, we worship you, we exalt you. ದೇವರೇ, ನಿಮ್ಮನ್ನು ಪ್ರೀತಿಸುತ್ತಾ ಆರಾಧಿಸುತ್ತಾ ನಿಮ್ಮ ನಾಮವನ್ನು ಘನಪಡಿಸುತ್ತಾ In Jesus' most precious and wonderful name I pray. ಅತಿ ಶ್ರೇಷ್ಠವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೇನ್. ದೈವ ಸೇವಕರು ಜಾನ್ ವೆಸ್ಲಿ ಅವರು ಕೊಡುತ್ತಿರುವ ಸಂದೇಶಗಳು, ಮಾಡುತ್ತಿರುವಂತಹ ಪ್ರಾರ್ಥನೆಗಳು ನಿಮಗೆ ಆಶೀರ್ವಾದವಾಗಿರುವುದಾದರೆ, ಆಧಾರದೊಂದಿಗಿರುವ ದೇವರ ಸುವಾರ್ತೆ ಇನ್ನು ಪ್ರಪಂಚದ ದೇಶಗಳಿಗೆ ತಲುಪಬೇಕೆಂದು ನೀವು ಬಯಸುವುದಾದರೆ, ಈ ಸೇವೆಯ ಮುಖಾಂತರ ಮಾಡುತ್ತಿರುವಂತಹ ಸಾಮಾಜಿಕ ಕಾರ್ಯಕ್ರಮಗಳು, ನಿರ್ವಹಿಸುತ್ತಿರುವ ಚಿಲ್ಡ್ರನ್ ಹೋಮ್ ಅನ್ನು ಸಪೋರ್ಟ್ ಮಾಡಬೇಕೆಂದಿದ್ದರೆ 93003337 ಸಂಖ್ಯೆಗೆ ಗೂಗಲ್ ಪೇ ಹಾಗೂ ಫೋನ್ ಪೇ ಮೂಲಕ ನಿಮ್ಮ ಉದಾರತ್ವದ ಕಾಣಿಕೆಗಳನ್ನು ನೀವು ಕಳುಹಿಸಬಹುದು. ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲ್ಪಟ್ಟಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಕಾಣಿಕೆಯನ್ನು ಕಳುಹಿಸಬಹುದು. ನೀವು ಕಳುಹಿಸುವಂತಹ ಪ್ರತಿಯೊಂದು ಕಾಣಿಕೆಗಳು ಕರ್ತನ ಸೇವೆಯಲ್ಲಿ ವಿನಿಯೋಗಿಸಲ್ಪಡುತ್ತದೆ. ದೇವರ ರಾಜ್ಯದ ವಿಸ್ತರಣೆಯಲ್ಲಿ ಪಾಲುಗಾರರಾಗಿರಿ.